ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಜುಲೈ 14 ತಾರೀಕು ಗುಪ್ತ ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಬಹಳ ದಿನಗಳಾಗಿತ್ತು ನಾನು ಈ ತಾಂತ್ರಿಕ ವಿಚಾರವಾಗಿ ಕೇಳಿ. ಸೊ ಇದನ್ನ ನೇರವಾಗಿ ಕೇಳ್ತಾ ಇದ್ದೀನಿ. ಈ ಪ್ರತಿಯೊಬ್ಬರು ಕೂಡ ಐಶ್ವರ್ಯವನ್ನ ಪಡ್ಕೊಳ್ಬೇಕು, ಪ್ರಾಪ್ತಿಸ್ಕೊಳ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ಸೊ ಐಶ್ವರ್ಯವನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ತಾಂತ್ರಿಕವಾಗಿರುವಂಥ ಪದ್ಧತಿ ಇದೆಯಾ? ಇದನ್ನ ತಿಳಿಸ್ತೀವಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ತಾಂತ್ರಿಕ ಪದ್ಧತಿ ಬಹುಶಃ ಯಾವ್ಯಾವುದು ರಾ ಮೆಟೀರಿಯಲ್ ಇದೆಯೋ ಅದಕ್ಕೆ ಇಂತಿಷ್ಟು ಅಂತ ಹೇಳಿ ಪ್ರಮಾಣೀಕರಿಸಿ ಪುಷ್ಟೀಕರಿಸಿ ಒಂದು ಸಿಗ್ನೇಚರ್ ಮಾಡಿಕೊಟ್ಟ ಹಾಗೇನೆ ನಮಗೆ ಬೇಕಾಗಿರ್ತಕ್ಕಂತಹದ್ದನ್ನು. ಈಗ ನಮಗೆ ಬೇಕಾಗಿರೋ ಐಶ್ವರ್ಯದ ಯಾವುದೇ ಭಾಗವನ್ನು ಬೇಕಾದರೂ ಕೂಡ ಪಡೆದುಕೊಳ್ಬೇಕಾದ್ರೆ ಮೊದಲು ನಮ್ಮ ಮನಸ್ಸು ಪ್ರಫುಲ್ಲವಾಗಿ ಶಾಂತಿಯಿಂದ ಇರೋದು ಬಹಳ ಮುಖ್ಯ ಆಗತ್ತೆ. ಇಲ್ಲೊಂದು ತಂತ್ರ ಇದೆ, ಬಗಳಾಮುಖಿ ತಂತ್ರ ಅಂತ. ಅಂತಹ ಬಗಳಾಮುಖಿಯ ತಂತ್ರ ಬಹಳ ವಿಶೇಷವಾಗಿರತಕ್ಕಂಥ, ಅದು ಕೂಡ ಈ ಒಂದು ನವರಾತ್ರಿಗಳಲ್ಲೇ ವಿಶೇಷವಾಗಿ ಈ ದೇವಿಗೆ ಸಂಬಂಧಪಟ್ಟಾಗೆ ವಾರಾಹಿ. ಈಗ ನೀವು ನಾರಸಿಂಹನನ್ನು ನೋಡಿದ್ದೀರಿ. ನಾರಸಿಂಹನ ಸಿಸ್ಟರ್ ನಾರಸಿಂಹಿ ಅಂತ ಕರೆದರೆ ಯಾರನ್ನು ಕರಿತೀರಿ ನೀವು? ಈಗ ನೀವು ಪ್ರತ್ಯಂಗಿರ ದೇವಿನ ಪೂಜೆ ಮಾಡ್ತೀರಲ್ಲ, ಆ ಪ್ರತ್ಯಂಗಿರವೇ ನಾರಸಿಂಹನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲ ನಾವೇನಾದರೂ ಕೂಡ ತೆಗೆದುಕೊಳ್ತೀವಿ ಅಂತಂದರೆ ಭಾಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಏನು ಅಂತಂದರೆ ಆಯಾಯ ರೂಪಗಳನ್ನು ತೆಗೆದುಕೊಳ್ತಕ್ಕಂತಹದ್ದು. ಇನ್ನು ವರಾಹ ನೀವು ನೋಡಿದಿರಿ, ವರಾಹಿ ಈಗ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಂತಹ ಆಚರಣೆಗಳಲ್ಲಿ ಈ ವಾರಾಹಿಯನ್ನು ಪೂಜೆ ಮಾಡ್ತಕ್ಕಂಥದ್ದನ್ನು ಏನು ಪಡೆದುಕೊಳ್ಳಬೇಕೋ ಹಾಗೆ ಈ 9 ದಿನಗಳು ಅನುಷ್ಠಾನ ಪ್ರಿಯರಾಗಿ ಮಾಡ್ತೀವಿ ಅಂತಂದರೆ ಬಹಳ ಜನ ದೊಡ್ಡವರೆಲ್ಲರೂ ಕೂಡ, ಈ ಸಿನಿ ಸ್ಟಾರ್ಗಳೆಲ್ಲರೂ ಕೂಡ ಈ ದೇವಿನ ಗುಪ್ತವಾಗಿ ಆಚರಣೆ ಮಾಡ್ತಾರೆ ಕೂಡ. ಈಗ ಪವನ್ ಕಲ್ಯಾಣ್ ಅಂತ ಹೇಳಿದ್ನಲ್ಲ, ಬಹುಶಃ ದೀಕ್ಷಾಬದ್ಧನಾಗಿ ಮಾಡಿದೆ ಇದನ್ನು. ದೀಕ್ಷಾಬದ್ಧನಾಗಿ ಆದರೆ ಒಂದು ಬಾರಿ ಹೇಗೆ ಅಂತಂದರೆ ಆತನ ವಾಹನಕ್ಕೂ ಕೂಡ ವಾರಾಹಿ ಅಂತೆಲ್ಲ ಕೂಡ ಇಟ್ಟಿದ್ದಾನೆ. ವಾರಾಹಿ ಅಂತ ತುಂಬ ಅದೇನೋ ದೊಡ್ಡ ಮಟ್ಟದಲ್ಲಿ ಅದನ್ನು ಈ ಬುಲೆಟ್ ಪ್ರೂಫ್ ಅಂತೆಲ್ಲ ಏನೋ ಮಾಡಿಸ್ಕೊಂಡಿದ್ದಾನೆ. ಬಹಳ ವಿಶೇಷವಾಗಿದೆ. ಆ ಪದ್ಧತಿಗೆ ನಾವೇನಾದರೂ ಕೂಡ ಹೊಂದಿಕೊಳ್ತೀವಿ, ಅದನ್ನು ಮಾಡ್ತೀವಿ ಅಂತಂದರೆ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಇವರಿಗೆ ಏನಾದರೂ ಶತ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ, ದಾರಿದ್ರ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ, ನಮಗೆ ಸುತ್ತಮುತ್ತ ಇರ್ತಕ್ಕಂಥವ್ರು ನಮ್ಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಭಯ ಭೀತಿ ಜಾಸ್ತಿ ಇದ್ದಾಗ ನೀವೇನೇ ಆಗಿರಲಿ ಧೈರ್ಯಂ ಸರ್ವತ್ರ ಸಾಧನಂ, ಅದನ್ನು ಧೈರ್ಯವಾಗಿ ಮಾಡಬೇಕು ಅಂತ ಯಾವ ಕೆಲಸಕ್ಕೆ ಹೋಗೋದೇ ಇಲ್ಲ. ಆ ಕಡೆ ಹೋದರೆ ಏನೋ ಶತ್ರುಗಳ ಕಾಟನೇನೋ, ಬಟ್ ಈ ಕಡೆ ಹೋಗಬೇಕಾದ್ರೆ ದಾರಿ ಇದ್ದರೆ ಸಾಕಾಗ್ತಾ ಇಲ್ಲ ನಮಗೆ ಏನು ಮಾಡಲಿಕ್ಕೆ ಕೂಡ. ಅಂತಹದ್ದು ತೊಲಗಬೇಕಾದ್ರೆ ಈ ಪದ್ಧತಿ ಅಳವಡಿಸ್ಬೇಕು. ನೀವು ಪ್ರತಿನಿತ್ಯ 8 ದಿನಗಳು ಇದನ್ನು ಮಾಡ್ತೀನಿ ಅಂತ ಮನಸ್ಸಿಗೆ ಹಾಕ್ಕೋಬೇಕು. ಅಷ್ಟದಾರಿದ್ರ್ಯಗಳು ಅಂತ ತೊಲಗಬೇಕಾದ್ರೆ ಈ ಹೊಸದೊಂದು ಕೂಂಬು ಬಾಚಣೆಗೆ ನೀವು ಯಾವಾಗಲೂ ಕೂಡ ತಲೆ ಬಾಚ್ಕೊಳ್ತೀರಿ. ಅದು ನಾನು ಹೇಳ್ತಾ ಇರ್ತೇನೆ, ತೀರಾ ಸಣ್ಣ ಬಾಚಣೆಗಳು 8 ತೆಗೆದುಕೊಳ್ತಾ ನಿಮ್ಮ ಕಾಲು ಕೆಳಗಡೆ ಹೀಗೆ ಕೆರೆದು ಬಿಟ್ಟು ಸಂಪೂರ್ಣವಾಗಿ ಶತ್ರುಗಳ ಹೆಸರನ್ನು ತಿಳಿದುಕೊಂಡು ನನಗೆ ಬಹಳ ಬಾಧಿಸ್ತಿದ್ದಾರೆ ಶತ್ರುಗಳಂತ ತಿಳ್ಕೊಳ್ತಾ ಆ ಬಾಚಣಿಗೆಯನ್ನು 2 ಪಾದಗಳಿಗೆ ಕುಳಿತುಕೊಂಡು ಒಂದು ಚೇರ್ ಮೇಲೆ ಹಾಗೆ ನೀವು ಬಾಚಣಿಗೆ ತಲೆ ಹೇಗೆ ಬಾಚುತ್ತೀರಿ ಹಾಗೆ ನಿಮ್ಮ ಪಾದವನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ಮತ್ತು ರಾಚುವಂಥದ್ದು. ಅದನ್ನು ನೀವೆಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ಮಣ್ಣು ಹಾಕಿ ಮುಚ್ಚಿಬಿಡ್ತಕ್ಕಂಥದ್ದು. ಇವತ್ತು ಒಂದು ಸಮಯ ಯಾವ ಸಂದರ್ಭ ಆದರೂ ಪರವಾಗಿಲ್ಲ, ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಸಮಯದಲ್ಲಿ ಇದನ್ನು ಮಾಡಬೇಕು. 8 ದಿನಗಳ ಕಡೆ ಮಾಡಬೇಕು. ಇವತ್ತು ನೀವು ಇದನ್ನು ಮಾಡ್ತೀನಿ ಅಂತಂದರೆ ಮನೆಗೆ ಬರಬೇಕಾದ್ರೆ ಏನಾದರೂ ಒಂದು ಬೆಳ್ಳಿಯ ಪದಾರ್ಥ ಮನೆಗೆ ತರಬೇಕು. ಇದು ಶುಭ ಸೂಚಕ. ಮೊಸರು ಮನೆಗೆ ತರಬೇಕು, ಬೆಲ್ಲ ಮನೆಗೆ ತರಬೇಕು. ಈ 3 ಪ್ರತಿನಿತ್ಯ ತರಬೇಕು. ನೀವು ಅದೇನು ತರ್ತೀರೋ ಒಟ್ಟಾರೆಯಾಗಿ ಬೆಳ್ಳಿದು ತೀರಾ ಸಣ್ಣದ್ದು ತರ್ತೀರೋ 100 ರೂಪೀಸ್ಗೆ ಏನು ಸಿಗುತ್ತೆ ಬೆಳ್ಳಿದು, ಅದನ್ನೇ ತೊಗೊಂಡು ಮನೆ ಪರವಾಗಿಲ್ಲ. ಇನ್ನು ನನಗೆ ಜಾಸ್ತಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಮನೇಲಿ ಏನಿಲ್ಲ ಅಂತ. ಅದನ್ನೇ 8 ದಿನಗಳ ಪರ್ಯಂತ ಪ್ರತಿನಿತ್ಯ. ಆದರೆ ಹೋದ ಅಂಗಡಿಗೆ ಇನ್ನೊಂದ್ಸಲ ಹೋಗಬಾರ್ದು ನೀವು.
ಬೇರೆ ಅಂಗಡಿಗೆ ಹೋಗಿರಬೇಕು, ಏನಾದರೂ ಒಂದು ವಿಶೇಷ ತರತಕ್ಕಂಥದ್ದು. ಯಾಕಂದರೆ ಅವ ಕೇಳ್ತಾನೆ, ಏನಿದು ಡೈಲಿ ತೊಗೊಂಡು ಹೋಗ್ತೀಯ ಅಂತ. ಅವನು ಕೇಳೋ ಹಾಗಿಲ್ಲ, ನೀವು ಹೇಳೋ ಹಾಗಿಲ್ಲ. ಈ ಪದ್ಧತಿನೇನಾದರೂ ಕೂಡ ಅನುಸರಿಸ್ತಾರೆ. ಮನೆಗೆ ಬಂದ ಕೂಡಲೇ ಇವರೇನಾದ್ರು ಓಂ ಕ್ಲೀಂ 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 ಬಗಳಾಮುಖಿಯೈ ನಮಃ, ಓಂ ಕ್ಲೀಂ 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 ಬಗಳಾಮುಖಿಯೈ ನಮಃ. ಆ ಬಗಳಾಮುಖಿಯನ್ನೇನಾದರೂ ಕೂಡ ನೀವು ಪೂಜಿಸ್ತೀನಿ ಅಂತಂದರೆ, ಮಂತ್ರ ಹೇಳ್ಕೊಳ್ತೀನಿ ಅಂತಂದರೆ, ಮನೆಗೆ ಈ ವಸ್ತುಗಳು ತಂದ ಮೇಲೆ ರಾತ್ರಿ ಸಂದರ್ಭದಲ್ಲಿ ಒಂದು 10 ನಿಮಿಷಗಳ ಕಾಲ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಒಂದು 108 ಸಲ ಹೇಳ್ಕೊಳ್ತಕ್ಕಂತಹದ್ದು. ನನಗಿರ್ತಕ್ಕಂತಹ ಅಷ್ಟು ಎಷ್ಟು ಅಂತಂದರೆ ತುಂಬ ಇದೆ. ಆ ಪಡಿಪಾಠಗಳು ನನ್ನ ಕಟ್ಟಾಕಿಬಿಟ್ಟಿದೆ. ಅಂತಹದ್ರಿಂದ ನಾನು ಹೊರಗೆ ಬರಬೇಕು. ಅಷ್ಟು ನೋವನ್ನು ನೀವು ಆ ವಾಚನಿಗೆ ಮುಖಾಂತರ ಹೇಳಿಕೊಳ್ತೀರಿ, ಓದು ಬಿಡ್ತೀರಿ ನಿರ್ಜನ ಪ್ರದೇಶದಲ್ಲಿ. ಮತ್ತು ಮನೆಗೆ ಬರಬೇಕಾದ್ರೆ ನೀವು ಆ ಪದಾರ್ಥಗಳ ಜೊತೆಗೆ ಮನೆಗೆ ಬರ್ತೀರಿ. ಈ ಮನೇಲಿ ಇದೆ, ಬೇಕಾದಷ್ಟು ಬಂಗಾರ ಇದೆ, ಬೇಕಾದಷ್ಟು ಬೆಳ್ಳಿ ಇದೆ, ಬೇಕಾದಷ್ಟು ಬೆಲ್ಲ ಇದೆ, ಬೇಕಾದಷ್ಟು ಮೊಸರು ಇದೆ ಅಂತಂದರೂ ಕೂಡ ಮನೆಗೆ ಬರಬೇಕಾದ್ರೆ ಈ 3 ಪದಾರ್ಥವನ್ನು ತರ್ತೀರಿ. 8 ದಿನಗಳ ಪರ್ಯಂತ ಗೊತ್ತಿಲ್ಲ. ಆ 8 ದಿನಗಳ ಒಳಗಡೆ ನೀವು ಐಶ್ವರ್ಯಕ್ಕೆ ವೆಲ್ಕಮ್ ಹೇಳಿದ ಹಾಗೆ ನೀವು ಏನು ಪಡೆದುಕೊಳ್ಬೇಕು ಅಂತಿರ್ತೀರೋ ಅಂಥ ಐಶ್ವರ್ಯವನ್ನೇ ನೀವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಉತ್ತಮವಾಗಿರುವಂಥ ತಾಂತ್ರಿಕ ಪದ್ಧತಿಯನ್ನು ತಿಳಿಸ್ಕೊಟ್ರಿ. ಸೊ ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಥವಾ ಐಶ್ವರ್ಯನ ಸ್ವಾಗತಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತ ನನಗೆ ತಿಳಿಸ್ಕೊಡ್ತೀರಾ ಗುರುಗಳೇ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳು ತಿಳಿಸಿರುವಂಥ ತಾಂತ್ರಿಕ ಪದ್ಧತಿಯನ್ನು ಫಾಲೋ ಮಾಡಿದ್ರೆ ಗುರುಗಳು ಹೇಳಿದಂಗೆ ನೀವು ಐಶ್ವರ್ಯ ಪ್ರಾಪ್ತಿಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.